ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜಯಂತ ನಾಟಕಕ್ಕೆ ತೆರೆ ಎಳೆಯೋದಕ್ಕೆ ಸಿದ್ಧವಾಗೇ ಬಿಟ್ಲ ಜಾನು. ಅಲ್ಲಿ ವೈದೇಹಿಯಮ್ಮ ಅಂದರೆ ವೆಂಕಿಯ ಹೆತ್ತಮ್ಮನನ್ನು ಕಾಪಾಡೇ ಬಿಟ್ಲ. ಏನಾಯಿತು, ಏನು ಕತೆ? ಜಯಂತ್ಗೆ ಸರಿಯಾಗಿ ಗುಣ ಕೊಡೋಕ್ಕೆ ಸಿದ್ಧವಾಗ್ತಿದ್ದಾಳೆ ಜಾನು. ಏನಿರ್ಬೋದು ಆಕೆಯ ಪ್ಲಾನ್, ಏನಾಯಿತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಅಣ್ಣಂತಿರು ನಿಜವಾಗ್ಲೂ ಕೂಡ ದೊಡ್ಡ ಕೆಡ್ಡಾಗೆ ಬೀಳ್ತಿದ್ದಾರೆ. ಯಾಕಂದರೆ ಸಂತು ಮತ್ತು ಹರಿ ಇಬ್ಬರು ಕೂಡ ಸೇರಿಕೊಂಡು ಚಿನ್ನ ಹೊಡಿಬೇಕು ಕಡಿಮೆ ದುಡ್ಡಿಗೆ ಅಂತ ಅನ್ಕೋತಿದ್ದಾರೆ. ಯಾಕಂದರೆ ಯಾವುದೋ ವ್ಯಕ್ತಿ ಬಂದು ನನಗೆ ಅದು ಸಿಕ್ತು ಇದು ಸಿಕ್ತು ಕಡಿಮೆ ದುಡ್ಡಿಗೆ, ನಾನು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಿದ್ದೀನಿ, ಜಸ್ಟ್ 5,000 ರೂಪಾಯಿಗೆ ನಿಮಗೆ ಚಿನ್ನ ಕೊಡಿಸ್ತೀನಿ ಅನ್ನೋ ರೀತಿಯಲ್ಲಿ ಆಫರನ್ನು ಇಡ್ತಾರೆ. ಬೇಡಪ್ಪ ಅಂತ ಅಂದ್ಕೊಂಡಿದ್ದಂಥ ಸಂತು ಮತ್ತು ಹರಿ 5,000 ಅಂದ ತಕ್ಷಣ 50 ಲಕ್ಷ ಹೊಂದಿಸಿದ್ರೆ ಕೋಟಿ ಕೋಟಿ ಆಸ್ತಿ ಮಾಡ್ಬೋದು ಅನ್ನೋ ಆಸೆಗೆ ಬಿದ್ದು ಮಗದೊಮ್ಮೆ ಕೆಡ್ಡಾಗೆ ಬೀಳ್ತಿದ್ದಾರೆ. ದುಡ್ಡಿಂದೇ ಓಡ್ತಿರುವ ಹರಿ ಮತ್ತು ಸಂತು ಯಾವಾಗಲೂ ಕೂಡ ಕೆಡ್ಡಾಗೆ ಬೀಳುವುದು. ಇವರ ಈ ಬುದ್ಧಿಯನ್ನು ತಿಳಿದಂತಹ ಆ ವ್ಯಕ್ತಿ ತುಂಬ ಚೆನ್ನಾಗಿ ಚಳ್ಳೆ ಹಣ್ಣನ್ನು ತಿನ್ನಿಸೋದಕ್ಕೆ ರೆಡಿಯಾಗಿದ್ದಾರೆ. ಸ್ವಲ್ಪ ಬುದ್ಧಿವಂತಿಕೆಯನ್ನು ಸಂತು ಮತ್ತು ಹರಿ ತೋರಿಸ್ತಾರೆ. ನಾವು ಹೇಗೆ ನಿಮ್ಮನ್ನು ನಂಬೋದು ಹಾಗೆ ಹೀಗೆ ಅಂತ ಹೇಳಿ. ಆಗ ಎರಡೆರಡು ಆ ಒಂದು ಕಾಯಿನ್ಸ್ಗಳನ್ನು ತಂದು ಕೊಟ್ಟಾಗ ಅದನ್ನು ನಂಬ್ಕೋತಾರೆ ಸಂತು ಮತ್ತು ಹರಿ. ಅದನ್ನು ಚೆಕ್ ಮಾಡಿಸ್ತಾರೆ ಕೂಡ ಸೇಟು ಹತ್ರ ಹೋಗಿ. ಅವರು ನಿಜವಾದ್ದು ತುಂಬ ಬೆಲೆ ಬಾಳ್ತಕ್ಕಂಥದ್ದು ಅನ್ನೋದನ್ನು ತಿಳಿಸಿದ ಮೇಲೆ ಇಲ್ಲಿ ಸಂತು ಮತ್ತು ಹರಿ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ದುಡ್ಡನ್ನು ಹೊಂದಿಸಿ ಚಿನ್ನವನ್ನು ತೆಗೆದುಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಅವರು ಕೇಳಿದಾಗ ಅವರ ನಂಬಿಕೆಯನ್ನು ಗಳಿಸ್ಕೋಬೇಕು ಅಂತ ವ್ಯಕ್ತಿ ಬಂದು 2 ಕಾಯಿನನ್ನು ಕೊಟ್ಟು ನಂಬಿಸ್ತಿದ್ದಾರೆ ಅಂತ ಯಾಕೆ ಅವ್ರು ಯೋಚನೆ ಮಾಡಲಿಲ್ಲ? ಖಂಡಿತ 2 ಕಾಯಿನನ್ನು ತಂದ ತಕ್ಷಣಕ್ಕೆ ಅವ್ರ ಹತ್ರ ಇರೋದೆಲ್ಲ ನಿಜ ಅಂತ ಅವ್ರಿಗೆ ಹೇಗೆ ನಂಬ್ಕೊಂಡ್ರು? ಅವರ ಅತಿ ದುರಾಸೆ ಬುದ್ಧಿ ನಿಜಕ್ಕೂ ಕೂಡ ಈ ತಪ್ಪನ್ನು ಮಾಡಿಸೋ ಹಾಗೆ ಮಾಡ್ತದೆ. ಪದೇ ಸಂತು ಮತ್ತು ಹರಿ ಕೆಡ್ಡಾಗೆ ಬೀಳ್ತಿದ್ದಾರೆ. ಅದರಲ್ಲೂ ಸಂತು ಅಂತೂ ದುಡ್ಡಿನ ವ್ಯಾಮೋಹಕ್ಕೆ ಬಿದ್ದು ತಮ್ಮ ಮೇಲಿಂದ ಮೇಲೆ ಎಡವಟ್ಟನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಇಡೀ ಕುಟುಂಬವನ್ನೇ ಸಂಕಷ್ಟಕ್ಕೆ ತಳ್ತಿದ್ದಾರೆ. ಈ ಬಾರಿ ಕೂಡ ಅದನ್ನೇ ಮಾಡ್ತಿದ್ದಾರೆ. ಪಾಪ ಮೇಲ್ನೋಟಕ್ಕೇನೋ 2 ಕಾಯಿನನ್ನೇನು ತಂದು ತೋರಿಸ್ಬಿಟ್ರು, ಬಟ್ ಉಳಿದಿದ್ದೆಲ್ಲ ಖಂಡಿತ ಬೋಗಸ್ಸು. ಖಂಡಿತ ಮತ್ತೆ ದುಡ್ಡು ತಗೋತಾರೆ, ಕೈ ಕೊಡ್ತಾರೆ, ಎಸ್ಕೇಪ್ ಆಗ್ತಾರೆ. ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಹರಿ ಮತ್ತು ಸಂತು ಇಬ್ಬರು ಕೂಡ ಸಿಕ್ಕಿ ಬೀಳ್ತಾರೆ. ಈಗ ಆಲ್ರೆಡಿ ದುಡ್ಡನ್ನು ಹೊಂದಿಸಿ ಆ ಒಂದು ಚಿನ್ನವನ್ನು ತಗೋಬೇಕು ಅಂತ ಮಸ್ತ್ ಪ್ಲಾನ್ ಮಾಡ್ತಿದ್ದಾರೆ. ದೂರದ ಕನಸನ್ನು ಕಾಣ್ತಿದ್ದಾರೆ. ಖಂಡಿತ ದೂರದ ಬೆಟ್ಟ ನುಣ್ಣಗೆ ಅನ್ನೋ ರೀತಿಯಲ್ಲಿ ಖಂಡಿತ ಇವ್ರಿಗೆ ಸಿಗೋದಂತೂ ಉಂಡೆ ನಾಮ ಗ್ಯಾರಂಟಿನ. 2 ಕಾಯಿನನ್ನು ತೋರಿಸಿ ಸಖತ್ತಾಗಿ ಮೂಟೆಗಟ್ಟಲೆ ದುಡ್ಡನ್ನು ಒಡ್ಕೊಂಡು ಆ ವ್ಯಕ್ತಿ ಹೋಗಿ ಇವ್ರಿಗೆ ಸರಿಯಾಗಿ ಕೈಗೆ ಚಿಪ್ ಅಂತೂ ಕೊಡ್ತಾರೆ. ಮತ್ತೆ ಬೀದಿಗಂತೂ ಬೀಳ್ತಾರೆ. ಮತ್ತೆ ಅವರನ್ನು ಕಾಪಾಡಬೇಕಾಗಿರೋದೇ ಬೇರೆ ಯಾರೂ ಅಲ್ಲ, ಅದು ಜಾನು ತಂದೆ ತಾಯಿ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಅವರು. ಅವರೇ ಮತ್ತೆ ಕಾಪಾಡಬೇಕಾಗಿದೆ ಅವರ ಸಂಸಾರವನ್ನು. ಮತ್ತೆ ಎಡವಟ್ಟು ಮಾಡ್ಕೋತಿರೋ ಸಂತುಗೆ ನಿಜಕ್ಕೂ ಕೂಡ ಕ್ಷಮೆ ಕೊಡಬೇಕು ಬೇಡವೋ ಅನ್ನೋದಂತೂ ಅರ್ಥ ಆಗ್ತಾನೆ ಇಲ್ಲ. ಆ ಕಡೆ ಹರಿ ಬೇಜವಾಬ್ದಾರಿ ತಂದಲ್ಲಿ ನಡ್ಕೋತಿದ್ದಾರೆ. ಸಿಂಚು ಎಷ್ಟು ಅಂತ ಸಹಿಸ್ಕೋತಾಳೆ. ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಇದ್ರು ಕೂಡ ಪ್ರೀತಿಗೋಸ್ಕರ ಸಂಸಾರ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಿಂಚು ಕ್ಷಮಿಸ್ತಾನೆ ಹೋಗ್ತಿದ್ದಾಳೆ. ಮತ್ತು ಅವ್ರಿಗೂ ಕೂಡ ಕ್ಷಮೆ ಸಿಗುತ್ತಾ ಅನ್ನೋದು ಅಚ್ಚರಿ. ಇದರ ನಡುವೆ ಭಾವನಾ ಮತ್ತು ಸಿದ್ದು ಇಬ್ರು ಕೂಡ ಸಿಂಚುನ ಕಾಪಾಡಬೇಕು ಅಂತ ಹೇಳಿ ಅವರ ಮನೆಗೆ ಬಂದು ಉಳ್ಕೊಂಡಿದ್ದಾರೆ. ಅಲ್ಲಿ ಮಾವ ಎಷ್ಟೇ ಅವಮಾನ ಮಾಡಿದ್ರು ಕೂಡ ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳದೆ ಸಿಂಚುಗೆ ಒಳ್ಳೇದಾಗಬೇಕು ಅಂತ ಭಾವನಾ ಆ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಇದರ ನಡುವೆ ನೀಲುಗೆ ಅದು ನಿಜಕ್ಕೂ ಸಂಕಷ್ಟವಾಗಿದೆ. ಯಾಕಂದ್ರೆ ಇವರು ಪಕ್ಕದಲ್ಲೇ ಇದ್ರೆ ನಾವು ಅನ್ಕೊಂಡಿದ್ದು ಏನು ಮಾಡೋಕ್ಕಾಗಲ್ಲ ಅನ್ನೋದು ನೀಲುಗೆ ತುಂಬ ಚೆನ್ನಾಗುತ್ತು. ಇದರ ಮೇಲೆ ಭಾವನಾಗೆ ನೀಲು ಬಗ್ಗೆ ಮೊದಲು ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಡೌಟ್ ಇರುವುದಿಲ್ಲ. ಆದರೆ ನಿಧಾನಗತಿಯಲ್ಲಿ ಹೋಗ್ತಾ ಇದ್ದಂತೆ ನೀಲು ಮೇಲೇನೆ ಭಾವನಾಗೆ ಡೌಟ್ ಶುರುವಾಗುತ್ತೆ. ನೀಲು ಪ್ರತಿ ಹೆಜ್ಜೆಯನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದಾಳೆ. ಯಾಕಂದರೆ ನೀಲುವಿನ ಅಣ್ಣ ಅವಳ ಫಾಲೋ ಮಾಡಿದಂಥ ವ್ಯಕ್ತಿ ಅನ್ನೋದು ಭಾವನಾಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇದರಿಂದ ಈ ವ್ಯಕ್ತಿ ಹಿಂದೆ ಇರ್ತಕ್ಕಂಥದ್ದು ನೀಲುನೇ ಇರಬಹುದಾ ಅಂತ ಹೇಳಿ ಪತ್ತೆ ಹಚ್ಚೋದಲ್ಲಿ ಭಾವನೆ ಯಶಸ್ವಿ ಆಗ್ತಾಳೆ. ಯಶಸ್ವಿ ಆಗೋದ್ರ ಜೊತೆಗೆ ನೀಲುವಿನ ಹಳಿಯ ರಹಸ್ಯ ಕೂಡ ಬಯಲಾಗ್ತದೆ. ಆಕೆಗೆ ಏಕೆ ಇಷ್ಟೊಂದು ಸೇಡು ಅನ್ನೋ ಸತ್ಯ ಕೂಡ ಹೊರಬೀಳ್ತದೆ. ಇದು ಎಲ್ಲದರ ನಡುವೆ ಇದ್ದ ಕಡೆ ವೈದೇಹಿ ಅಮ್ಮನ ಪರಿಸ್ಥಿತಿ ನಿಜಕ್ಕೂ ಕೂಡ ಘೋರ ಅಂತ ಹೇಳ್ಬಹುದು. 25 ವರ್ಷಗಳ ಕೂಡ ಆ ಒಂದು 4 ಗೋಡೆಗಳ ಮಧ್ಯೆ ಆಕೆ ಬದುಕಿದ್ದಾರೆ. ಆಕೆ ಬದುಕಿರೋದಕ್ಕೆ ಕಾರಣ ಆಕೆಯ ಮಗನನ್ನು ನೋಡಬೇಕು ಅನ್ನೋ ಆಕೆಯ ಆಸೆ. ತನ್ನ ಮಗ ಅರ್ಜುನನ್ನು ನೋಡಿ ಕಣ್ಣು ಮುಚ್ಚಬೇಕು ಅನ್ನುವ ಆಸೆಯ ಕಾರಣಕ್ಕೆ ಜೀವಂತವಾಗಿ ಉಸಿರನ್ನು ಬಿಗಿ ಹಿಡಿದುಕೊಂಡು ಕಾಯ್ತಿದ್ದಾರೆ. ಆದರೆ ಇತ್ತೀಚೆಗೆ ಯಾಕೋ ಇಲ್ಲಿ ಜಯಂತ್ನ ಒಂದು ಹಿಂಸೆಯನ್ನು ತಡೆಯೋಕ್ಕಾಗದಂತಹ ವೈದೇಹಿಯಮ್ಮ ನಿಜಕ್ಕೂ ಬದುಕೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಊಟ ತಿಂಡಿ ಮಾಡ್ತಿಲ್ಲ, ಏನು ತಿಂತಿಲ್ಲ. ಇದನ್ನು
ಜಯಂತ್ ಕಡೆ ಇರ್ತಕ್ಕಂಥ ಹುಡುಗ ಅವ್ರನ್ನ ನೋಡ್ಕೊಳ್ತಕ್ಕಂಥ ಹುಡುಗ ಜಯಂತ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡ್ತಿದ್ದಾಗೆ ಬರ್ತೀನಿ, ಆಕೆ ಜೀವಂತವಾಗಿ ಇರಬೇಕು ಅಂತ ಹೇಳಿ ಜಯಂತ್ ಅಲ್ಲಿಗೆ ಹೊರಡ್ತಿದ್ದಾರೆ. ಈ ಕಡೆ ಜಾನುಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಜಯಂತ್ ಅವರನ್ನ ಹುಡ್ಕೊಂಡು ಹೋಗ್ತಾರೆ ಅಂತ. ಹಾಗಾಗಿ ಆಲ್ರೆಡಿ ವಿಶ್ವನ ಕರ್ಕೊಂಡು ಜಯಂತ್ ಆಫೀಸ್ ಮುಂದೆ ಬಂದು ನಿಂತಿದ್ಲು ಜಾನು. ಅದೇ ರೀತಿಯಾಗಿ ಜಯಂತ್ ಹೊರಡ್ತಿದ್ದಾಗೆ ಜಾನು ವಿಶ್ವನ ಜೊತೆಗೆ ಅವರ ಕಾರನ್ನು ಫಾಲೋ ಮಾಡಿಕೊಂಡು ಹೋಗ್ತಾರೆ. ಕಾರನ್ನು ಫಾಲೋ ಮಾಡಿಕೊಂಡು ಹೋಗ್ತಿದ್ದಾಗೆ ಜಯಂತ್ ಒಂದು ಗೋಡನ್ಗೆ ಹೋಗೋದನ್ನ ಅಬ್ಸರ್ವ್ ಮಾಡ್ತಾರೆ. ಹೊರಗಡೆನೆ ನಿಂತಿರ್ತಾರೆ ಕೂಡ. ಅವರು ಬರೋ ತನಕ ವೆಯ್ಟ್ ಮಾಡ್ತಾ ಒಳಗಡೆ ಹೋದಂತ ಜಯಂತ ಊಟ ಮಾಡಿಸೋದಕ್ಕೆ ಹೋದಾಗ ನನಗೆ ಊಟನೇ ಬೇಡ ಅಂತ ಹೇಳಿ ವೆಂಕಿ ಅಮ್ಮ ಹಠ ಮಾಡ್ತಾರೆ. ಆದರೆ ವೆಂಕಿ ಅಮ್ಮ ಎಷ್ಟೇ ಹಠ ಮಾಡಿದ್ರು ಜಯಂತ್ ಊಟ ಮಾಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಬಿಕಾಸ್ ನೀನು ಇಷ್ಟು ದಿನ ನೋಡಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ, ಆ ನಿನ್ನ ಮಗ ಅರ್ಜುನ್ ಆತ ನನ್ನ ಮನೆಯಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ನಿನ್ನ ಮಗ ಚೆನ್ನಾಗಿರ್ಬೇಕು ಅಂದರೆ ನೀನು ಊಟ ಮಾಡಬೇಕು ಅಂತ ತಿಳಿಸ್ತಾರೆ. ಜೊತೆಗೆ ನಿನ್ನ ಮಗನಿಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ, ಅದಕ್ಕೆ ಕಾರಣ ನೀನೇನೆ. ಪಾಪ ನಿನಗೆ ಏನು ಆಸೆ ಇದೆ ಹೇಳು ಅಂತ ಕೇಳಿದಾಗ ನನ್ನ ಮಗನನ್ನು ನೋಡಬೇಕು, ಅದಕ್ಕೋಸ್ಕರನೇ ನಾನು ಜೀವಂತವಾಗಿ ಇರೋದು ಅಂತ ಹೇಳಿದಾಗ ನೀನು ಜೀವಂತವಾಗಿರೋದು ನಿನ್ನ ಮಗನನ್ನು ನೋಡೋದಕ್ಕೆ, ಆದರೆ ನಿನ್ನ ಮಗನನ್ನು ನಾನು ತೋರಿಸೋದೇ ಇಲ್ಲವಲ್ಲ. ನೀವು ಇಡೀ ಜೀವನ ಪೂರ್ತಿ ಅಮ್ಮ ಮಗ ಮುಖಾಮುಖಿ ಆಗಬಾರ್ದು ಅಂತ ಈ ಜಯಂತ್ ಪಣ ತೊಟ್ಟಿದ್ದಾನೆ. ನೀನು ಕೂಡ ನನ್ನನ್ನು ಹಾಗೆ ಒಂಟಿ ಮಾಡಿದೆ ಅಲ್ವಾ, ನಿನ್ನ ಮಗನನ್ನು ಕರ್ಕೊಂಡು ಹೋಗಿ ಅದೇ ನೋವನ್ನು ನೀನು ಅನುಭವಿಸ್ಬೇಕು, ನನ್ನನ್ನು ಬಿಟ್ಟು ಹೋದ ಆ ಅರ್ಜುನ್ ಕೂಡ ಅನುಭವಿಸ್ಬೇಕು ಅಂತ ಹೇಳಿ ಜಯಂತ್ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ. ಜಯಂತ್ ಅಲ್ಲಿಂದ ಬರ್ತಿದ್ದಾಗೆ ವಿಶ್ವ ಮತ್ತು ಜಾನು ಹೋಗಿದ್ದೆ ಅವರನ್ನು ನೋಡಿ ಈ ಸಮಯದಲ್ಲಿ ಬೇಡ, ಬೇರೊಂದು ಸಮಯದಲ್ಲಿ ಬಂದು ಇವರನ್ನು ಕಾಪಾಡೋಣ ಅಂತ ಹೇಳಿ ವಿಶ್ವನ ಜೊತೆ ಅಲ್ಲಿಂದ ಹೊರಟು ಬರ್ತಾರೆ. ಇಷ್ಟೊತ್ತಿಗೆ ಜಾನುಗೆ ಅನಿಸ್ತಿದೆ ಜಯಂತ್ ಮನೆಗೆ ಹೋಗಿರ್ಬೋದು ಅಂತ. ಹಾಗಾಗಿ ಓಡಿ ಬರ್ತಿದ್ದಾಳೆ. ಬಟ್ ಆಲ್ರೆಡಿ ಜಯಂತ್ ಮನೆಗೆ ಹೋಗಿದ್ದಾರೆ. ಆ ಕಡೆ ವೆಂಕಿ ಮತ್ತು ಮಲ್ಲಿ ಇಬ್ಬರು ಕೂಡ ಜಾನು ಅಂಗಡಿಗೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ. ಬಟ್ ಇಲ್ಲಿ ಜಯಂತ್ಗೆ ಅನುಮಾನ ಶುರುವಾಗಿದೆ. ಅಣ್ಣ ಇದ್ರೆ ಅಣ್ಣ ಅಣ್ಣ ಅಂತ ಹಿಂದೆ ತಿರುಗಬೇಕು ಜಾನು, ಆದರೆ ಇವರು ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಪ್ರತಿ ಬಾರಿ ಯಾಕೆ ಇವರು ಹೊರಗಡೆ ಹೋಗ್ತಿದ್ದಾರೆ, ಎಲ್ಲಿ ಹೋಗ್ತಿರ್ಬೋದು ಇವರು, ಸುಳ್ಳು ಹೇಳಿ ಅಂಗಡಿಗೆ ಅಂತ ಹೇಳಿ ಬೇರೆಲ್ಲಾದರೂ ಹೋಗ್ತಿರ್ಬೋದು. ಜೊತೆಗೆ ನಾನು ಬಂದಿರೋ ಟೈಮ್ಗೆ ಸರಿಯಾಗಿ ಬರ್ತಿದ್ದಾರಲ್ಲ, ಇವಾಗಲೂ ಬರ್ತಾರಾ ಅಂತ ಕಾಯ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಜಾನು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಜಾನು ಎಂಟ್ರಿ ಕೊಡ್ತಿದ್ದಾಗೆ ಇಲ್ಲಿ ಜಯಂತ್ಗೆ ಅನುಮಾನ ಶುರುವಾಗತ್ತೆ. ಇಲ್ಲಿ ಜಾನು ಏನೋ ಒಂದು ಸುಳ್ಳು ಹೇಳ್ತಾರೆ, ಅದು ಸುಳ್ಳು ಅಂತ ಜಯಂತ್ಗೆ ಗೊತ್ತಾಗತ್ತೆ. ಅವತ್ತು ಕೆಫೆಗೆ ಹೋದಾಗಿಂದ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿ ಎಲ್ಲವನ್ನ ಕೂಡ ಜಯಂತ್ ಅಬ್ಸರ್ವ್ ಮಾಡ್ತಿದ್ದಾರೆ. ಅವತ್ತು ಕೆಫೆಗೆ ಹೋದಾಗ ನನಗೇನೋ ಪ್ರಜ್ಞೆ ತಪ್ಪಿತು, ಅವತ್ತಿಂದ ಇಲ್ಲಿವರೆಗೂ ಆಗಿದ್ದು ಏನೇನು ಅಂತ ಹೇಳಿ ಎಲ್ಲವನ್ನ ಕೂಡ ಗಮನಿಸಿದಂಥ ಜಯಂತ್ಗೆ ಜಾನುವಿನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಜಾನು ಬೇರೆ ಏನನ್ನೋ ಕೂಡ ಬೇಹುಗಾರಿಕೆ ಮಾಡ್ತಿದ್ದಾರೆ ಅನ್ನೋತಕ್ಕಂಥ ವಿಷಯ ಪ್ರತಿಯೊಂದು ಕೂಡ ಗೊತ್ತಾಗ್ಬಿಡತ್ತೆ. ಗೊತ್ತಾಗಿದ್ದೆ ತಡ ಎಚ್ಚೆತ್ಕೋತಾರೆ ಜಯಂತ್ ಅಂತ ಅಂದ್ಕೊಂಡ್ರೆ ಜಯಂತ್ ಎಚ್ಚೆತ್ಕೊಳ್ಳೋದಕ್ಕೂ ಮುನ್ನನೇ ಜಾನು ಮತ್ತು ವಿಶ್ವ ಇಬ್ಬರು ಕೂಡ ಸೇರಿಕೊಂಡು ಜಯಂತ್ನ ಕಪಿಪುಷ್ಟಿಯಲ್ಲಿ ಇರ್ತಕ್ಕಂಥ ವೈದೇಹಿ ಅಮ್ಮನನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಫೈನಲಿ ಇಲ್ಲಿ ವಿಶ್ವ ಮತ್ತು ಜಾನು ಆ ಒಂದು ಗೋಡೌನ್ಗೆ ಮಗದೊಮ್ಮೆ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ವೆಂಕಿ ಅಮ್ಮ ವೈದೇಹಿ ಅಮ್ಮನನ್ನು ಅಲ್ಲಿಂದ ಬಿಡಿಸಿ ಕರ್ಕೊಂಡು ಜಯಂತ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದ್ರೆ ಜಯಂತ್ನ ಮನೆಗೆ ಬಂದಂತಹ ಜಾನು ಪೊಲೀಸ್ ಅವರ ಜೊತೆಗೆ ಬಂದು ಜಯಂತ್ ಮಾಡಿರೋ ಕರ್ಮಕಾಂಡಕ್ಕೆ ಕೈಗೆ ಬೇಡಿ ಹಾಕಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ.